ಎಸ್ ನೋಡಿ, ತಮಿಳುನಾಡಿನಲ್ಲಿ ಈಗ ಕ್ಷಿಪ್ರ ಕ್ರಾಂತಿ ಶುರುವಾಗ್ತಾ ಇದೆ. ಒಂದ್ ಕಡೆನಲ್ಲಿ ಮೈತ್ರಿಯನ್ನ ಘೋಷಣೆ ಮಾಡಿದ್ರು. ನಿನ್ನೆ ನಡೆದಂತಹ ಒಂದೇ ಒಂದು ಮೀಟಿಂಗ್ ಎಲ್ಲವನ್ನ ಕೂಡ ಸಾರಿ ಸಾರಿ ಹೇಳಿತ್ತು. ಇನ್ನೇನು ಪದಗ್ರಹಣ ಇವತ್ತು ಮಾಡೇ ಬಿಡ್ತಾರೆ ಅನ್ನೋಷ್ಟರಲ್ಲಿ ಇನ್ನೊಂದು ಟ್ವಿಸ್ಟ್ ಕೂಡ ಸಿಕ್ಕಿರುವಂತದ್ದು. ಹಲವು ಮಾಹಿತಿಗಳನ್ನ ತೆಗೆದುಕೊಂಡು ಗವರ್ನರ್ ಅವ್ರನ್ನ ಭೇಟಿ ಮಾಡ್ತಾರೆ ವಿಜಯ್ ಅವರು. ಆ ಸಂದರ್ಭದಲ್ಲಿ ಅಸಮಾಧಾನವನ್ನ ಕೂಡ ಹೊರಹಾಕ್ತಾರೆ. ಒಂದ್ ಕಡೆನಲ್ಲಿ 118 ಮ್ಯಾಜಿಕ್ ನಂಬರ್ ಬರಬೇಕಾಗಿತ್ತು, ಆದ್ರೆ ಬಂದಿಲ್ಲ. ಹೈ ಡ್ರಾಮಾ ನಡೀತಾ ಇದೆ. ತಮಿಳುನಾಡಿನಲ್ಲಿ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ ಗೇಮ್ ಪ್ಲಾನ್. ಪಳನಿಸ್ವಾಮಿಗೂ ಮುನ್ನವೇ ಲೋಕಭವನದ ಕದ ತಟ್ಟಿದ ವಿಜಯ್. ಇಂದು ಮತ್ತೆ ಗವರ್ನರ್ ಭೇಟಿಯಾಗಲು ಬಂದ ದಳಪತಿ ವಿಜಯ್ 2 ದಿನಗಳಲ್ಲಿ 2 ಬಾರಿ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಅವರನ್ನ ಭೇಟಿ ಮಾಡ್ತಿದ್ದಾರೆ. 118 ಶಾಸಕರ ಬಲದ ಪತ್ರದೊಂದಿಗೆ ಬರುವಂತೆ ಗವರ್ನರ್ ಹೇಳಿದ್ರು. ತಮಿಳುನಾಡಿನಲ್ಲಿ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ ರಾಜಕಾರಣ. ಪಳನಿಸ್ವಾಮಿಗೂ ಮುನ್ನವೇ ಲೋಕಭವನದ ಕದವನ್ನ ತಟ್ಟಿದ್ದಾರೆ ವಿಜಯ್ ಅವರು. ಇಂದು ಮತ್ತೆ ಗವರ್ನರ್ ಅವ್ರನ್ನ ಭೇಟಿಯಾಗೋದಕ್ಕೆ ದಳಪತಿ ವಿಜಯ್ ಅವರು ಬಂದಿರುವಂತದ್ದು. 2 ದಿನಗಳಲ್ಲಿ 2ನೇ ಬಾರಿ ರಾಜ್ಯಪಾಲರನ್ನ ಭೇಟಿ ಮಾಡ್ತಾ ಇರುವಂತ. 118 ಶಾಸಕರ ಬಲದ ಪತ್ರದೊಂದಿಗೆ ಬರುವಂತೆ ಗವರ್ನರ್ ಅವರು ಹೇಳಿ ಕಳಿಸಿದ್ರು. ಇದೀಗ ಮತ್ತೊಮ್ಮೆ ಗವರ್ನರ್ನ ಭೇಟಿಯಾಗೋದಕ್ಕೆ ವಿಜಯ್ ಮುಂದಾಗ್ತಾ ಇರುವಂತದ್ದು. ಪಳನಿಸ್ವಾಮಿಗೂ ಮುನ್ನವೇ ಲೋಕಭವನದ ಕದವನ್ನ ತಡ್ತಾ ಇದ್ದಾರೆ ವಿಜಯ್. ಬಹುಮತದ ಸಾಕ್ಷ್ಯವನ್ನ ಕೇಳಿದ್ರು ರಾಜ್ಯಪಾಲರು. ಈ ಒಂದು ಸಂದರ್ಭದಲ್ಲಿ ತಮಿಳುನಾಡಿನಲ್ಲಿ ವಿಜಯ್ಗೆ ಕೈ ಬೆಂಬಲವನ್ನ ಕೂಡ ಸೂಚಿಸಿತ್ತು. ಈ ಒಂದು ಸಂದರ್ಭದಲ್ಲಿ ಪ್ರಮಾಣ ವಚನಕ್ಕೆ ದಿನಾಂಕ ಕೂಡ ನಿಗದಿಯಾಗಿತ್ತು. ಅಂದ್ರೆ ಇಂದು ಪ್ರಮಾಣ ವಚನ ಹಾಗೂ ಪದಗ್ರಹಣವನ್ನ ಮಾಡಬೇಕಾಗಿತ್ತು ವಿಜಯ್ ಅವರು. ಆದ್ರೆ ಇದೀಗ ಎಲ್ಲವೂ ಕೂಡ ಉಲ್ಟಪಲ್ಟ ಆಗ್ತಾ ಇರುವಂಥದ್ದು. 2 ದಿನದಲ್ಲಿ ಸರಿಸುಮಾರು 2ನೇ ಬಾರಿಗೆ ರಾಜ್ಯಪಾಲರನ್ನ ಭೇಟಿಯಾಗುವುದಕ್ಕೆ ಹೋಗ್ತಾ ಇರುವಂಥದ್ದು ವಿಜಯ್ ಅವರು. ಇನ್ನೊಂದು ಕಡೆನಲ್ಲಿ 118 ಶಾಸಕರ ಬೆಂಬಲ ಬೇಕಾಗಿದೆ. ಇದೇ ಸಂದರ್ಭದಲ್ಲಿ ಅವರ ಬೆಂಬಲದ ಪತ್ರದೊಂದಿಗೆ ನೀವು ಬರಬೇಕು ಅಂತ ಕೂಡ ಹೇಳಿದ್ರು. 118 ಶಾಸಕರ ಬಲ ಪಡೆಯುವಲ್ಲಿ ವಿಜಯ್ ಯಶಸ್ವಿಯಾದ್ರ? ಹಾಗಾದ್ರೆ ಶಾಸಕರ ಬೆಂಬಲ ಪತ್ರದೊಂದಿಗೆ ಬಂದಿದ್ದಾರಾ ದಳಪತಿ? ನಮ್ಮ ಬಳಿ ಬಹುಮತ ಇದೆ, ಬೇಕಾದ ಶಾಸಕರ ಸಂಖ್ಯೆ ಇದೆ, ನಮಗೆ ಸರ್ಕಾರ ರಚನೆಗೆ ಒಂದು ಅವಕಾಶವನ್ನ ಕೊಡಿ. ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ಗೆ ವಿಜಯ್ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಸರ್ಕಾರ ರಚನೆಗೆ ಮತ್ತೆ ಹಕ್ಕೊತ್ತಾಯವನ್ನ ಮಂಡಿಸ್ತಾರ ವಿಜಯ್? ಹಾಗಾದ್ರೆ 118 ಶಾಸಕರ ಬಲ ಪಡೆಯುವಲ್ಲಿ ವಿಜಯ್ ಯಶಸ್ವಿಯಾಗಿದ್ದಾರಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಶಾಸಕರ ಬೆಂಬಲದ ಪತ್ರದೊಂದಿಗೆ ಇದೀಗ ಬಂದಿದ್ದಾರ? ನಿನ್ನೆ ಗವರ್ನರ್ ಅವ್ರನ್ನ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಬಹುಮತವನ್ನ ಪಡೆದುಕೊಂಡಿರುವ ಕುರಿತಾಗಿ ಸಾಕ್ಷ್ಯಗಳನ್ನ ಕೇಳಿದ್ರು. ಇಂದು ಮತ್ತೊಮ್ಮೆ ಗವರ್ನರ್ನ ಭೇಟಿಯಾಗುವುದಕ್ಕೆ ವಿಜಯ್ ಅವರು ಮುಂದಾಗ್ತಾ ಇರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಮ್ಯಾಜಿಕ್ ನಂಬರ್ 118 ಏನಿತ್ತು, ಇನ್ನುಳಿದಂತಹ 11 ಶಾಸಕರೇನಿದ್ರು ಅವರನ್ನ ಇವರ ಪಕ್ಷಕ್ಕೆ ಕರೆದುಕೊಳ್ಳುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ರವನ್ನ ತೆಗೆದುಕೊಂಡು ಇವತ್ತಿಗೆ ಗವರ್ನರ್ ಅವ್ರನ್ನ ಭೇಟಿಯಾಗೋದಕ್ಕೆ ವಿಜಯ್ ಅವರು ಹೋಗ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇರುವಂಥದ್ದು. ನಿನ್ನೆ ಟಿವಿಕೆ ಪಕ್ಷದ ನೂತನ ಕಚೇರಿ ಏನಿತ್ತು, ಅಲ್ಲಿ 5 ಜನ ಕಾಂಗ್ರೆಸ್ ಶಾಸಕರು ಕಾಣಿಸ್ಕೊಂಡಿದ್ರು. ವಿಜಯ್ ಅವರಿಗೆ ಶಾಲನ್ನ ಹೊದಿಸಿ ಮೈತ್ರಿಯನ್ನ ಕೂಡ ಘೋಷಣೆ ಮಾಡಿದ್ದಂಥದ್ದು. ಅದು ಕೇವಲ ಕಾಂಗ್ರೆಸ್ ಕಡೆಯಿಂದ 5 ಜನ ಶಾಸಕರಷ್ಟೇ ಬಂದಿದ್ದು. ಅದನ್ನ ಹೊರತುಪಡಿಸಿ ವಿಜಯ್ ಅವರು ಹೇಳಿದಂಥದ್ದು, ಕಾಂಗ್ರೆಸ್ ಜೊತೆಗೆ ಸಣ್ಣ ಪುಟ್ಟ ಪಕ್ಷಗಳೊಟ್ಟಿಗೂ ಕೂಡ ನಾವು ಮೈತ್ರಿಯನ್ನ ಮಾಡ್ಕೊಳ್ತಾ ಇದ್ದೀವಿ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ರು. ಅದೇ ವಿಚಾರಕ್ಕೆ